ಗೀತಾ ಮಹಾತ್ಮೆ. ಕೃಷ್ಣ ಎಂಬ ಶಬ್ದ ಅತ್ಯಂತ ಮನಮೋಹಕವಾದುದು ಹಾಗೂ ಆಕರ್ಷಕವಾದದ್ದು. ಹಾಗೆಯೇ ಎಲ್ಲವನ್ನು ಸ್ಥಿತಪ್ರಜ್ಞನಂತೆ ನಿರ್ಲಿಪ್ತನಾಗಿ ನಿಂತು ಮಾಡಿಸಬಲ್ಲ ಕರ್ತೃತ್ವ ಕೃಷ್ಣನದು. ಮಹಾಭಾರತದ ಆತ್ಮ ಭಗವದ್ಗೀತೆಯಾದರೆ ಅದರ ಬೋಧಕ ಜಗದ್ಗುರು ಗೀತಾಚಾರ್ಯ ಶ್ರೀಕೃಷ್ಣ. ಶಾಸ್ತ್ರಗಳು ಹೇಳುವ ಹಾಗೆ ಜಗದ ಮೊದಲ ಮನಃಶಾಸ್ತ್ರಜ್ಞ ಮತ್ತು ಕುಶಲ ರಾಜನೀತಿಜ್ಞ ವಿಶ್ವರೂಪ ದರ್ಶನ ಮಾಡಿಸಿ ಪಾಂಚಜನ್ಯ ಮೊಳಗಿಸಿ ಅಂಜಿದ ಎದೆಯಲ್ಲಿ ಧೈರ್ಯದ ಪಂಜನ್ನು ಹೊತ್ತಿಸಿದ ಯುಗಪುರುಷ ಶ್ರೀಕೃಷ್ಣ. ಭಕ್ತಪ್ರಿಯ, ಭಕ್ತವತ್ಸಲ, ಭಕ್ತ ಪರಾಧೀನ, ಭಕ್ತಾಭೀಷ್ಟ ಪ್ರದಾಯಕ ಎನ್ನುವ ಬಿರುದುಗಳಿಗೆ ಶ್ರೀಕೃಷ್ಣ ಭಾಜನನಾಗುತ್ತಾನೆ. ಭಗವದ್ಗೀತೆಯ 10ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಭಗವಂತ ಹೀಗೆಂದು ಹೇಳುತ್ತಾನೆ: ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ವೃಷ್ಣಿ ವಂಶದ ರಾಜರಲ್ಲಿ ವಾಸುದೇವನಾಗಿ ಅವತರಿಸಿದ್ದೇನೆ. ಪಾಂಡವರಲ್ಲಿ ಅರ್ಜುನ ನಾನು, ಮುನಿಗಳಲ್ಲಿ ವೇದವ್ಯಾಸ ನಾನು, ಕವಿಗಳಲ್ಲಿ ಹಿರಿಯ ವಿದ್ವಾಂಸನಾದ ದೈತ್ಯ ಗುರು ಶುಕ್ರಾಚಾರ್ಯ ನಾನಾಗಿದ್ದೇನೆ. ಶ್ರೀಕೃಷ್ಣ ಹುಟ್ಟಿದ್ದು ವೃಷ್ಣಿ ಕುಲದಲ್ಲಿ. ತನ್ನ ದಿವ್ಯ ಜನ್ಮ ಮತ್ತು ದಿವ್ಯ ಕರ್ಮಗಳಿಂದ ತಾನು ಹುಟ್ಟಿದ ಕುಲವನ್ನೇ ಅಮರವನ್ನಾಗಿ ಮಾಡುತ್ತಾನೆ. ಯಾವ ಪರಮಾತ್ಮನು ಸರ್ವ ಪ್ರಾಣಿಗಳ ಹೃದಯದಲ್ಲಿ ಒಬ್ಬನೇ ವಾಸ ಮಾಡಿ ಸರ್ವಭೂತಗಳಿಗೆ ಆತ್ಮನೋ ಅವನೇ ವಾಸುದೇವ ಶ್ರೀಕೃಷ್ಣನೆಂದು ಹೇಳಿಸಿಕೊಳ್ಳುತ್ತಾನೆ. ಪುರಾಣದಲ್ಲಿ ವೃಷ್ಣಿ ಎಂದರೆ ಆಗರ ಅಥವಾ ಮನೆ ಎಂದರ್ಥ. ದಯೆ, ಕೃಪೆ, ಪ್ರೇಮ, ಸದ್ಭಾವ ಮೊದಲಾದ ಸದ್ಗುಣಗಳ ಸಂಪನ್ನನು ವೃಷ್ಣಿ ಎಂದು ಹೇಳಿಸಿಕೊಳ್ಳುತ್ತಾನೆ. ಶ್ರೀಕೃಷ್ಣನಿಗೆ ಅರ್ಜುನನಲ್ಲಿ ಅತೀವ ಒಲವು. ಅರ್ಜುನನು ಶ್ರೀಕೃಷ್ಣನ ಅನನ್ಯ ಭಕ್ತನೂ ಮತ್ತು ಗೆಳೆಯನಾಗಿದ್ದಾನೆ. 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಹೇಳುವ ಹಾಗೆ ಭಕ್ತೋಸಿ ಮೇ ಸಖಾ ಚೇತಿ ಎಂದು ಅರ್ಜುನನನ್ನು ಸಂಬೋಧಿಸುತ್ತಾನೆ. ಮುನಿಗಳಲ್ಲಿ ವೇದವ್ಯಾಸ ನಾನು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಎನ್ನುವಂತೆ ಜ್ಞಾನ ಜಗತ್ತೆಲ್ಲವೂ ವೇದವ್ಯಾಸರ ಇನ್ನೊಂದು ರೂಪವೇ ಆಗಿದೆ ಎನ್ನುತ್ತಾರೆ. ಜ್ಞಾನ ಬೋಧೆಯ ಆರಂಭದಲ್ಲಿ ವ್ಯಾಸದೇವನಿಗೆ ನಮಸ್ಕಾರವನ್ನು ಸಮರ್ಪಿಸುತ್ತಾ ಅವರ ದಿವ್ಯ ಗುಣವನ್ನು ಸ್ಮರಣೆ ಮಾಡುವುದು ಪದ್ಧತಿ. ಕವಿಗಳಲ್ಲಿ ಶುಕ್ರಾಚಾರ್ಯನಾಗಿದ್ದೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಕವಿ ಸಮೂಹದಲ್ಲಿ ಶುಕ್ರಾಚಾರ್ಯರಿಗೆ ಉತ್ತಮ ಸ್ಥಾನವಿದೆ. ಹೀಗಾಗಿ ಭಗವಂತನು ತನ್ನ ಯೋಗ ಶಕ್ತಿಯಿಂದ ಇಡೀ ವಿಶ್ವವನ್ನು ಆವರಿಸಿ ವಿಶ್ವರೂಪಿಯಾಗಿದ್ದಾನೆ. ಹರಿ ಓಂ.